ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಗುರು ಉದಯ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ 13ನೇ ತಾರೀಕು ಉಚ್ಚ ರಾಶಿಯಿಂದ ಅಸ್ತಂಗತನಾಗಿರ್ತಕ್ಕಂಥ ಗುರು ಉದಯ ಆಗ್ತಾ ಇದೆ. ನಾನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ನಿಮಗೊಂದು ನಾನು ಹೇಳಕ್ಕೆ ಇಷ್ಟಪಡೋದಾದರೆ, ನಿಮಗೆ ಭಾಗ್ಯೋದಯದ ಕಾಲ, ಮತ್ತೆ ಭಾಗ್ಯ ಬರ್ತಕ್ಕಂಥ ಕಾಲ. ನಿಜವಾಗ್ಲೂ ಭಾಗ್ಯ ಬರುತ್ತೆ, ಅದರಲ್ಲಿ ಡೌಟೇ ಬೇಡ. 9ರ ಸ್ಥಾನದಲ್ಲಿ ಗುರು ಮತ್ತೆ ಉದಯ ಆಗೋದ್ರಿಂದ ನಿಮಗೆ ಹೇಳ್ತಾ ಇದ್ದೇನೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಸುದಿನದ ಕಾಲ. ದೇವರ ಅನುಗ್ರಹ ನಿಮಗೆ ಸಿಗ್ತಕ್ಕಂಥ ಕಾಲ ಕೂಡ, ಅದರಲ್ಲಿ ಡೌಟೇ ಬೇಡ. ಏನು ಮಂದಗತಿ ನಿಧಾನಗಳು, ಕೆಲಸಗಳೆಲ್ಲ ನಿಧಾನವಾಗ್ತಾ ಇರ್ತೋ, ಸೋಂಬೇರಿತನ ಕಾಡ್ತಾ ಇತ್ತೋ, ಮಾಡೋಣ ಬಿಡು, ಆ ಕೆಲಸ ಮಾಡೋಣ ಬಿಡು, ಯಾಕೋ ಇದು ಅಡೆತಡೆ ಬರ್ತಾ ಇದೆ, ಯಾಕೋ ಇದಾಗ್ತಿದೆ, ಯಾಕೋ ಈ ಕೆಲಸಗಳಾಗ್ತಾ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಧರ್ಮವನ್ನು ಹೆಚ್ಚು ಮಾರ್ಗವನ್ನು ತಪ್ಪಿಸ್ತಾ ಇದ್ದೀವಿ. ಈ ಒಂದು ಸುದಿನ ಅಕ್ಟೋಬರ್ 2ನೇ ಅಕ್ಟೋಬರ್ವರೆಗೂ, ಅಕ್ಟೋಬರ್ ಈ ಕೊನೆಯ ಭಾಗದವರೆಗೂ ಕೂಡ ಅಸ್ತಂಗತ ಉದಯನಾಗಿ ಮತ್ತೆ ಹೊಸ ರೀಫ್ರೆಶ್ ಆಗಿರ್ತಕ್ಕಂಥ ಗುರು ಬಂದು ಭಾಗ್ಯವನ್ನು ನಾನು ಕೊಡ್ತಿದ್ದೀನಪ್ಪ, ತಗಾ ನೀನು ರೆಡಿಯಾಗು ಅಂತಕ್ಕಂಥ ವಾಗ್ದಾನವನ್ನು ಕೊಡ್ತಕ್ಕಂಥ ಸುದಿನದ ಕಾಲ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಕೊನೆಯ ಭಾಗದವರೆಗೂ 3-4 ತಿಂಗಳು. ನಂತರದಲ್ಲೂ ಸಹಿತವಾಗಿ ನಿಮಗೆ ಅಂದರೆ ದಶಮ ಭಾವಕ್ಕೆ ಬರುತ್ತೆ. ಅಲ್ಲೂ ಕೂಡ ಗುರು ಉತ್ಕೃಷ್ಟವಾಗಿರ್ತಕ್ಕಂಥ ರಾಜಯೋಗವನ್ನೇ ಕೊಡುತ್ತೆ. ಇವಾಗಲೂ ಕೂಡ ಒಂದು ಪಾರ್ಟ್ ಆಫ್ ರಾಜಯೋಗ, ಪಂಚಮ ಅಧಿಪತಿ ಆಗಿರ್ತಕ್ಕಂಥ ಗುರು ನವಮದಲ್ಲಿ ಉಚ್ಚನಾಗಿರೋದ್ರಿಂದ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ಕಾಲವನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲೂ ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಮೊದಲೇ ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ದಶಾ ಭುಕ್ತಿಗಳಲ್ಲಿ ಗುರು ನಡೀತಾ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ, ಡೌಟೇ ಬೇಡ. ಅದೇ ರೀತಿಯಾಗಿ ಶನಿ ದಶಾ ನಡೀತಿದ್ರು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಡೌಟೇ ಬೇಡ. 100% ಇಸ್ ಅ ವೆರಿ ಗುಡ್ ಟೈಮ್. ನೋಡಿ, ನಿಮಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ 2 ಮತ್ತು 5ರ ಅಧಿಪತಿ, ಧನಾಧಿಪತಿ ಅಂತ ಕೂಡ ಕರಿತೀವಿ. ಹಾಗೆ ಸಂತಾನ ಕೊಡ್ತಕ್ಕಂಥದ್ದು, ಜ್ಞಾನವನ್ನು ಕೊಡ್ತಕ್ಕಂಥದ್ದು, ಮಕ್ಕಳ ಬೆಳವಣಿಗೆಯನ್ನು ಕೊಡ್ತಕ್ಕಂಥದ್ದು ಗುರುವಾಗಿರೋದ್ರಿಂದ ನಿಮಗೆ ಪಂಚಮಾಧಿಪತಿ, ನಿಮಗೆ ಪೂರ್ವ ಪುಣ್ಯಾಧಿಪತಿ ಕೂಡ ಗುರು ಆಗ್ತದೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಹುಟ್ಟತಕ್ಕಂಥವರೆಲ್ಲ ಕೂಡ ಅವರು ಏನೋ ವರದಾನವಾಗಿ ಹುಟ್ಟಿರ್ತಕ್ಕಂಥದ್ದನ್ನು ತಿಳ್ಕೊಳ್ಳಿ. ಯಾಕೆಂದರೆ ಅವರು ಅನ್ಯತಃ ಅಫ್ಕೋರ್ಸ್ ಅವರಲ್ಲಿ ತುಂಬ ವಿಭಿನ್ನತೆ ಬರಬಹುದು. ಆದರೆ ಪೂರ್ವ ಪುಣ್ಯಾಧಿಪತಿ ಯಾರು ಗುರು ಆಗಿರೋದ್ರಿಂದ ನೀವು ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮ್ಮಂಥ ಅದೃಷ್ಟಶಾಲಿಗಳು ಯಾರೂ ಇಲ್ಲ ಅಂತ ತಿಳ್ಕೊಂಬಿಡಿ. ಅಫ್ಕೋರ್ಸ್ ಸತ್ಯ, ವೃಶ್ಚಿಕ ರಾಶಿ ಅಷ್ಟಮ ಲಗ್ನ ಅಂದರೆ ಅಷ್ಟಮ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡ್ಕೊಳ್ಳಿ. ಬೇಕಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅನುರಾಧ, ಜ್ಯೇಷ್ಠ ನಕ್ಷತ್ರ ಎಲ್ಲ ಬರ್ತಕ್ಕಂಥದ್ದು, ವಿಶಾಖ ನಕ್ಷತ್ರ ಬರ್ತಕ್ಕಂಥದ್ದು ಕೂಡ ಹೌದು. ಈ ರಾಶಿ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯೋಗವನ್ನು ಮಾಡಿ ಅದೃಷ್ಟವನ್ನು ಮಾಡಿ ಹುಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತೇ ಇಲ್ಲ. ಹಂಗಂತ ಕಷ್ಟಗಳು ಬರ್ತಾ, ಅಯ್ಯೋ ಗುರುಗಳೇ ಏನು ಮಾತಾಡ್ತೀರಾ ನೀವು, ನಾವು ಕಷ್ಟದಿಂದ ಸಾಯ್ತಲೇ ಇದ್ದೀವಿ ಅಂತ ನಾವು ಮಾತಾಡ್ಬೋದು, ಅಫ್ಕೋರ್ಸ್. ಆದರೆ ಪಂಚಮಾಧಿಪತಿ ಗುರು ಆಗಿರೋದ್ರಿಂದ ಪೂರ್ವ ಪುಣ್ಯಾಧಿಪತಿ ಕೂತಿರ್ತಕ್ಕಂಥ ಸ್ಥಾನ, ನೀವು ಮಾಡಿರ್ತಕ್ಕಂಥ ಕರ್ಮ ಆಗಮ ಸಂಚಿತ ಪ್ರಾರಬ್ಧ ದೋಷಗಳು, ಆ ಒಂದು ದೋಷಗಳಾದಿಗಳಿಂದ ನೀವು ಏನಾದರೂ ಬಳಲ್ತಾ ಇದ್ದರೆ ಅದು ಕರ್ಮ ಫಲನೇ ಅಂತ ಕಾಣ್ಕೋಬೋದು, ಅದರಲ್ಲಿ ಡೌಟೇ ಬೇಡ. ಬಟ್ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ, ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದು ಅನ್ಯತಃ ನೋಡಿ, ತಪ್ಪಾಗಿ ಭಾವಿಸ್ಕೊಳ್ಳೋದಕ್ಕಿಂತ ಗುರು ಎಲ್ಲಿದ್ದಾನೆ, ಗುರು ವಕ್ರನಾಗಿದ್ದಾನೋ, ಗುರು ಒಳ್ಳೆಯ ಸ್ಥಾನದಲ್ಲಿದ್ದಾನೋ ಅದರ ಮೇಲೆ ಡಿಪೆಂಡೆನ್ಸ್. ಆದರೂ ಕೂಡ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಬೇಕಾಗ್ತದೆ. ಸ್ಥಾನ ಪಂಚಮಾಧಿಪತಿ. ಖಂಡಿತ ನಿಮಗೆ ನಾನು ವೃಶ್ಚಿಕ ರಾಶಿ ವೃಶ್ಚಿಕ ಕೇಳ್ತೀನಿ, ಗುರುವನ್ನು ಎಷ್ಟು ಆರಾಧನೆ ಮಾಡ್ತೀರೋ ನಿಮ್ಮ ಜೀವನ ಅಷ್ಟು ಚೆನ್ನಾಗಿರ್ತೀರ. ಇದು ಸತ್ಯ ಕೂಡ. ಮಾಡಿ, ಖಂಡಿತ ಚೆನ್ನಾಗಿರ್ತೀವಿ. ಮ್ಯಾಕ್ಸಿಮಮ್ ನೀವು ಚೆನ್ನಾಗಾಗ್ತೀರ ಕೂಡ.
ನೋಡಿ, ಈ ಉದಯ ಆಗಿರ್ತಕ್ಕಂಥ ಗುರು 9ರ ಸ್ಥಾನ ಭಾಗ್ಯಾಧಿಪತಿಯ ಭಾಗ್ಯಸ್ಥಾನದಲ್ಲಿ ಉದಯ ಆಗ್ತಾ ಇದ್ದಾನೆ. ಈ ಭಾಗ್ಯಸ್ಥಾನದ ಉದಯ ಆಗ್ತಕ್ಕಂಥ ಗುರು ಲಗ್ನವನ್ನ ಪಂಚಮ ದೃಷ್ಟಿಯಿಂದ ನೋಡುತ್ತೆ. ಇಲ್ಲಿ 9ರ ಸ್ಥಾನದ ಅಧಿಪತಿ ಲಗ್ನವನ್ನ ವೀಕ್ಷಣೆ ಮಾಡಿದಾಗ ಆರೋಗ್ಯದಲ್ಲಿ ಸಮಸ್ಯೆ ಇತ್ತಾ, ಖಂಡಿತವಾಗಿ ಒಂದು ಸಮಸ್ಯೆ ನಿರ್ನಾಮವಾಗ್ತದೆ. ಆರೋಗ್ಯದಲ್ಲಿ ಉತ್ಕೃಷ್ಟತೆ ಬಿಡುತ್ತೆ. ಇದಕ್ಕಿದ್ದಾಗ ಆಶ್ಚರ್ಯ ಆಗ್ಬೋದು. ಅಫ್ಕೋರ್ಸ್ ಏನು ಸ್ವಲ್ಪ ಬದಲಾವಣೆ, ಏನಾದರೂ ನನ್ನಲ್ಲಿ ಚೈತನ್ಯ ಬರ್ತಾ ಇದೆಯಲ್ಲ, ಖಂಡಿತ ಬರುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲಗ್ನವನ್ನು ನೋಡಿದಾಗ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಜ್ಞಾನವಂತರಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಜ್ಞಾನವಂತರಾಗ್ತೀರಾ, ಧಾರ್ಮಿಕ ಕೆಲಸಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಾ. ಜ್ಞಾನ ಉದಯವಾಗ್ತಕ್ಕಂಥದ್ದು ಪಂಚಮದ ದೃಷ್ಟಿ, ಜ್ಞಾನ ಉದಯದ ದೃಷ್ಟಿ ಕೂಡ ಆಗ್ತಕ್ಕಂಥದ್ದಿದೆ. ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಏನಾದರೂ ನಿಮ್ಮಲ್ಲಿ ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡ್ಕೊಳ್ಳೋದಾದರೆ ಖಂಡಿತವಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಇದೊಂದು ಸುದಿನದ ಸಮಯ. ಗುರು ದಶಾ ಭುಕ್ತಿಗಳಲ್ಲಿದ್ದರೆ, ಶನಿ ದಶಾ ಇದ್ದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ. ಮಾರಕ ಬಾಧೆಯನ್ನು ಕೊಡ್ತಕ್ಕಂಥದ್ದು ಕೂಡ ಶನಿ ಆದರೂ ಕೂಡ ಶನಿಯ ದೃಷ್ಟಿ ಮೇಲೆ ಬೀಳೋದ್ರಿಂದ ರಿಫ್ರೆಶ್ ಆಗಿಬಿಡುತ್ತೆ ಶನಿ ಕೂಡ. ನಿಮಗೆ ಇನ್ನೊಂದು ಪಾರ್ಟಲ್ಲಿ ಬರ್ತೀರಿ. ಯಾರು ವೃಶ್ಚಿಕ ರಾಶಿ ಲಗ್ನದಲ್ಲಿ ಹುಟ್ಟಿದ್ದಾರೋ ಗುರುವಿನ ದೃಷ್ಟಿಯಿಂದ ಪಾವನರಾಗ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ಇದೊಂದು ಸುದಿನವಾಗಿರ್ತಕ್ಕಂಥ ಸಮಯ. ಜ್ಞಾನ ವೃದ್ಧಿ ಆಗ್ತಕ್ಕಂಥ ಸಮಯ. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥ ಸಮಯ ನಿಮಗೆ ಬಂದೇ ಬಿಡ್ತು. ಅದೇ ರೀತಿಯಾಗಿ ನೋಡಿ, ಮಕರ ರಾಶಿಯನ್ನು ನೇರ ದೃಷ್ಟಿಯಿಂದ ಸಪ್ತಮ ದೃಷ್ಟಿಯಿಂದ ನೋಡುತ್ತೆ. ಈ ತೃತೀಯ ಭಾವ ಕಷ್ಟದ ಭಾವ ಅಂತ ಕರಿತೀವಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ 3ರ ಅಧಿಪತಿ ಆಗಿರ್ತಕ್ಕಂಥ ಶನಿ ಪಂಚಮದಲ್ಲಿ ಕೂತಿದ್ದಾನೆ. ಜ್ಞಾನ ಸಂಕೇತದಲ್ಲಿ ಮಂದ ಬುದ್ಧಿ, ಲೇಸಿನೆಸ್ಸು, ಬಿಡಪ್ಪ ಯಾವಾಗಲೂ ಒಂದು ಕೆಲಸ ಮಾಡ್ಕೊಳ್ಳೋಣ, ಒಂದೊಂದ್ಸತಿ ಆಕ್ಟಿವೇಟ್ ಆಗೋದು, ಮಾಡಿದ್ರೆ ಸೂಪರಾಗಿ ಮಾಡೋದು, ಇಲ್ಲಾಂದ್ರೆ ಮಾಡ್ದಲೇ ಇರತಕ್ಕಂಥದ್ದು. ಅಯ್ಯೋ ಕಷ್ಟಪಟ್ಟರು ಫಲ ಸಿಗ್ತಾ ಇಲ್ವಾ, ಇವೆಲ್ಲ ನಿಮ್ಮ ತಲೆಗೆ ಬರ್ತದೆ. ಅಯ್ಯೋ ನಾನು ಎಷ್ಟೇ ಪ್ರಯತ್ನ ಮಾಡ್ತೀನಿ, ಯಾಕೋ ಸೋಲಾಗ್ತಿದೆ. ಬಟ್ ಈ ಒಂದು ಸಮಯ ಖಂಡಿತವಾಗಿ ನೀವು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತೀರಿ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ರಿಪೋರ್ಟರ್ ಆಗಿದ್ದರೆ, ಅಥವಾ ನೀವು ಕ್ರಿಯೇಟಿವ್ ಸ್ಥಾನದಲ್ಲಿದ್ದರೆ, ಅಥವಾ ಸಾಫ್ಟ್ವೇರ್ ಕಡೆ ಇರ್ತಕ್ಕಂಥವ್ರಿದ್ದರೆ, ಅಥವಾ ನೀವು ಒಂದು ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿರಾದರೆ ಅದ್ಭುತವಾಗಿರ್ತಕ್ಕಂಥ ಫಲ. ನಿಂತಿರ್ತಕ್ಕಂಥ ಎಲ್ಲ ಕಾರ್ಯಗಳು, ಕಷ್ಟಪಟ್ಟಿರ್ತಕ್ಕಂಥದ್ದು ಕೂಡ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಫಲ. ಅನೇಕ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ನೀವು ನೋಡ್ತೀರಾ, ಪ್ರಚಾರವನ್ನು ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಎಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ನಡೆಯುತ್ತೆ. ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಸ್ಪೋರ್ಟಿವ್ನೆಸ್ ಜಾಸ್ತಿ ಬರ್ತಕ್ಕಂಥದ್ದು ಕೂಡ ಲಭ್ಯತೆ ಆಗುತ್ತೆ. ಅದೇ ರೀತಿ ಗುರು ಕೂತಿರ್ತಕ್ಕಂಥದ್ದು ಉಚ್ಚರಾಶಿಯಿಂದ ನವಮ ದೃಷ್ಟಿ, ಅಂದರೆ ವೃಶ್ಚಿಕದಿಂದ ಪಂಚಮ ಅಂತ ನೋಡ್ತೀವಿ. ಗುರು ಕೂಡ ಮೀನರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ. 4-5ರ ಅಧಿಪತಿ. ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳ ಕೊರತೆ, ವಿದ್ಯಾಭ್ಯಾಸದಲ್ಲಿ ಕೊರತೆ ಇತ್ತು, ಎಷ್ಟೇ ಪ್ರಯತ್ನ ಪಟ್ಟರು ನಾನು ಒಳ್ಳೆ ಮಾರ್ಕ್ಸ್ ಮಾಡೋಕ್ಕಾಗ್ತಿಲ್ಲ ಗುರುಗಳೇ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ. 9ರ ಸ್ಥಾನ ರಿಫ್ರೆಶ್, ಅದು ಕೂಡ ಪಂಚಮ ದೃಷ್ಟಿಯನ್ನು ಕೂಡ ನಿಮಗೆ ಪಂಚಮ ಸ್ಥಾನ ಕೂಡ ಆಗುತ್ತೆ ಮೀನರಾಶಿ. ಈ ಮೀನರಾಶಿ ಮೇಲೆ ಶನಿ ವಕ್ರಾಗಿ ದೃಷ್ಟಿ ಬರೋದ್ರಿಂದ 9ರ ಸ್ಥಾನ ಪಂಚಮ ಸ್ಥಾನ ಇದೊಂದು ಭಾಳ ವಿಶೇಷವಾಗಿ ಧರ್ಮಕರ್ಮಾಧಿಪತಿ ಯೋಗ, ಮಲಗಿ ರಾಜಯೋಗದ ತತ್ವ ಕೂಡ ಆಗ್ಬಿಡುತ್ತೆ. ತನ್ನದೇ ಆಗಿರ್ತಕ್ಕಂಥ ರಾಶಿಯನ್ನು ನೋಡಿದಾಗ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನಿಜವಾಗ್ಲೂ ಅದೇನೋ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಕೂಡ ಅಭಿವೃದ್ಧಿ ಸಂಕೇತವಾಗ್ತಕ್ಕಂಥದ್ದಿರುತ್ತೆ. ನೀವು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ರೆ ಅದು ಉಲ್ಬಣವಾಗ್ತದೆ, ಅಂದರೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನೀವು ಇಟ್ಟ ಕಡೆ ಕಾಲೆಲ್ಲ ಕಡೆ ಇಟ್ಟ ಕಡೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ನೀವೇನಾದರೂ ಧರ್ಮವನ್ನು ಪಾಲಿಸ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ. ಶುದ್ಧ ಬುದ್ಧಿ, ಶುದ್ಧ ಜ್ಞಾನ, ಯಾವಾಗಲೂ ಕೂಡ ನೀವು ಅನ್ಯಾಯವನ್ನು ತ್ಯಾಜ್ಯವನ್ನು ಮಾಡಿ ನ್ಯಾಯವಂತರಾಗಿದ್ದರೆ ನೀವು ದೇವಗುರು ಆಗತಕ್ಕಂಥದ್ದು ಚಾನ್ಸಸ್ ಇರುತ್ತೆ. ನೀವು ಯಾವಾಗಲೂ ಶುದ್ಧವಾಗಿದ್ದು ಕೂಡಿದ್ರೆ ನೀವು ಬೇರೆ ಕಡೆ ಎಲ್ಲೇ ಹೋದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮಕ್ಕಳ ಚಿಂತನೆಗಳ ಮಕ್ಕಳ ಕುಂಠಿತವಾಗಿತ್ತು, ಅವರ ಬೆಳವಣಿಗೆ ಕುಂಠಿತವಾಗಿತ್ತು, ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇತ್ತು ಅಂತ ಯೋಚನೆ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ನೀವು ಮಾಡಿರ್ತಕ್ಕಂಥ ಫಲ ನಿಮಗೆ ಗುರುವಿನ ಅನುಗ್ರಹ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಬೇಡ. ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮಕ್ಕಳ ವಿಚಾರದಲ್ಲಿ, ಅಂದರೆ ಮಕ್ಕಳು ನಾನು ಸಂತಾನ ಅಪೇಕ್ಷೆಯನ್ನು ಮಾಡ್ತಿದ್ದೆ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಗುರುವಿನ ಅನುಗ್ರಹದ ಮೇರೆಗೆ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಯಾರಾದರೂ IVF ಮತ್ತೊಂದು ನಾನು ಹೋಗ್ತಾ ಇದ್ದೀನಿ ಅಂದರೆ
ಈ ಗುರು ಅನುಗ್ರಹ ಸಿಕ್ಕೇ ಸಿಗುತ್ತೆ. 13ರ ನಂತರ ನೀವು ಗುರುವಿನ ನಿಮ್ಮ ದಶಾಭುಕ್ತಿಗಳು ನಡೀತಾ ಇದ್ದರೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಖಂಡಿತ ಹೋಗಿ ಬನ್ನಿ, ತೊಂದರೆ ಇಲ್ಲ. ಅದು ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಹೇಗಿದೆ ಅಂತಕ್ಕಂಥ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡು ಅನಲೈಸ್ ಮಾಡಿ ಮುಂದೆ ಹೋಗಿ. ಈ ಒಂದು ಉದಯದಿಂದ ಖಂಡಿತ ಸಂಕಷ್ಟಗಳು ದೂರವಾಗುತ್ತೆ, ಭಾಗ್ಯೋದಯದ ಕಾಲವಾಗ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ, ಹಾಗೆ ಇದ್ದಕ್ಕಿದ್ದಾಗೆ ಐಶ್ವರ್ಯ ಪ್ರಾಪ್ತಿ, ಇದ್ದಕ್ಕಿದ್ದಾಗೆ ನಿಮಗೆ ದೂರ ಪ್ರಯಾಣ, ಅಬ್ರಾಡ್ ಹೋಗ್ತಕ್ಕಂಥದ್ದು, ಬೇರೆ ಕಡೆ ಹೋಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಹೋಗ್ತಕ್ಕಂಥದ್ದು, ಇದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿದೆ. ಖಂಡಿತವಾಗಿ ವೃಶ್ಚಿಕ ರಾಶಿಯ ವೃಶ್ಚಿಕ ಲಗ್ನಕ್ಕೆ ಅನೇಕ ವಿಚಾರಗಳಲ್ಲಿ ಲಾಭ, ಆರೋಗ್ಯದ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ. ಖಂಡಿತ ನಿಮಗೆ ಇದೊಂದು ಭಾಳ ಸುದಿನವಾಗಿರ್ತಕ್ಕಂಥ ಒಂದು ಕಾಲ. ಸದುಪಯೋಗ ಮಾಡಿಕೊಳ್ಳಿ. ಗುರುವಿನ ಅನುಗ್ರಹ ನಿಮಗೆ ಸಿಗಲಿ. ಆದಷ್ಟು ಗುರುವಿನ ನಾಮಸ್ಮರಣೆ ನಿಮ್ಗೆ ಇನ್ನಷ್ಟು ಶುಭದಾಯಕವಾಗ್ತದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಗುರು ಧನಕಾರಕನಾಗಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ. ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅನೇಕ ವಿಚಾರಗಳನ್ನು ಶಿವಸ್ವಾಮಿ ಗುರುಜಿಂದ ಕೇಳಬೇಕು, ನೇರ ಅಥವಾ ಭೇಟಿ ಅಥವಾ ನಿಮಗೆ ನೇರವಾಗಿ ಅಂದರೆ ಫೋನ್ ಮೂಲಕವಾದರೂ ಕೇಳೋದಾದರೆ ನಮ್ಮ ಕೆಳಗಿನ ನಂಬರ್ 8105026724 ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.